ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಇದನ್ನ ವಿತೌಟ್ ಕುಚ್ ಕೂಡ ಕಟ್ಕೋಬೋದು, ಬೇಕಂದರೆ ಕುಚ್ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ವಿತೌಟ್ ಕುಚ್ ಕಟ್ಟಿ ತೋರಿಸ್ತಿದ್ದೀನಿ. ಅದಕ್ಕೆ ಫಸ್ಟ್ ಇಲ್ಲಿ ನಾನು ಗೋಲ್ಡನ್ ಕಲರ್ದು 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಸೊ ಅದನ್ನ ಸೀರೆ ಬ್ಯಾಕ್ ಸೈಡ್ ಇಡಬೇಕು. ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕಿ, ಒಂದು ಚೈನ್ ಹಾಕಿದ್ಮೇಲೆ ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ, 3 ಸರ್ತಿ 2 ದಾರ ತೆಗಿಬೇಕು. ತ್ರಿಬಲ್ ಕ್ರೋಶ ಆಗುತ್ತೆ. ತ್ರಿಬಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನಾವೇನು ಫಸ್ಟ್ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಈಗ ಸೆಕೆಂಡ್ ಒಂದು ತ್ರಿಬಲ್ ಕ್ರೋಶನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು ಅದರ ಪಕ್ಕದಲ್ಲಿ ನೆಕ್ಸ್ಟು. ಸೊ ಇಲ್ಲಿ ಅದರ ಪಕ್ಕದಲ್ಲೇ ಒಂದೊಂದು ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೀವು ಒಂದೇ ಪಾಯಿಂಟಿಗೆ ಮಾಡಬೇಡಿ, ಪಕ್ಕದಲ್ಲಿ ಗ್ಯಾಪ್ ಕೂಡ ಕೊಡಬೇಡಿ. ಸೊ ಅದರ ಪಕ್ಕದಲ್ಲೇ ಮಾಡಿ. ನಿಮಗೆ ಲಾಸ್ಟ್ ಅದು ಪೂರ್ತಿ ಆರ್ಚ್ ಆದಮೇಲೆ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ 4 ತ್ರಿಬಲ್ ಕ್ರೋಶ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೋಬೇಕು ಎಕ್ಸ್ಟ್ರಾ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಮತ್ತು ನೆಕ್ಸ್ಟು 4th ನಾವೇನು ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅದರ ಪಕ್ಕದಲ್ಲೇ ಈಗ ಈ 5th ತ್ರಿಬಲ್ ಕ್ರೋಶ ಮೀನ್ಸ್ ಈ ಸೈಡು ಫಸ್ಟ್ ತ್ರಿಬಲ್ ಕ್ರೋಶ. ಸೊ ಇಲ್ಲಿ ನಾವು ಈ ಸೈಡ್ 4 ತ್ರಿಬಲ್ ಕ್ರೋಶ, ಅದಾದಮೇಲೆ ಒಂದು ಚೈನ್, ಅದಾದಮೇಲೆ ಮತ್ತೆ 4 ತ್ರಿಬಲ್ ಕ್ರೋಶ ಈ ರೀತಿ ಹಾಕೋಬೇಕು. ಸೊ ಇಲ್ಲಿ ಥರ್ಡ್ ಒಂದು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೋಡ್ಬೋದು, ನೀವು ಕಾಣಿಸ್ತಿದೆ, ತುಂಬ ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ ನಾನು ತ್ರಿಬಲ್ ಕ್ರೋಶನ. ಸೊ ಅಲ್ಲಿ ಯಾವುದೇ ರೀತಿಯ ಗ್ಯಾಪ್ ಕೂಡ ಕೊಟ್ಟಿಲ್ಲ, ಆಮೇಲೆ ಒಂದೇ ಪಾಯಿಂಟಿಗೆ ಕೂಡ ಮಾಡಿಲ್ಲ ನಾನು. ಸೊ ಈ ರೀತಿ ಪಕ್ಕದಲ್ಲೇ ಮಾಡಿದ್ರೆ ಈ ಡಿಸೈನು ಲುಕ್ ಬರುತ್ತೆ. ಸೊ ಇದೇ ರೀತಿ ಮಾಡ್ಕೊಳ್ಳಿ, ಗ್ಯಾಪ್ ಕೊಡಬೇಡಿ, ಆಮೇಲೆ ಒಂದೇ ಹೋಲ್ ಗ್ಯಾಪಿಗೂ ಮಾಡಬೇಡಿ. ಸೊ ಇಲ್ಲಿ 4 ತ್ರಿಬಲ್ ಕ್ರೋಶ ಹಾಕಿದ ಮೇಲೆ ಒಂದು ಚೈನ್ ಹಾಕಿ ಎಕ್ಸ್ಟ್ರಾ, ಒಂದು ಚೈನ್ ಹಾಕಿ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ನಾವು ಫಸ್ಟ್ ಕೂಡ ಒಂದು ಚೈನ್ ಹಾಕಿದ್ವಲ್ಲ, ಸೊ ಎಂಡು ಕೂಡ ಒಂದು ಚೈನ್ ಹಾಕಿ ಫಿನಿಷ್ ಮಾಡಬೇಕು ಈ ಆರ್ಚ್ನ. ಸೊ ಇಲ್ಲಿ ಫಿನಿಶ್ ಆದಮೇಲೆ ನೋಡಿಲಿ ಯಾವ ರೀತಿ ಕಾಣಿಸ್ತಿದೆ, ಪಕ್ಕದಲ್ಲೇ ಹಾಕಿರೋದು. ಸೊ ಈಗ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು 3 ಚೈನ್ಸ್ ಹಾಕಬೇಕು. 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸೇಮ್ ಸ್ಟ್ಯಾಂಟಿಂಗಾಗಿ ಅಥವಾ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ಒಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಅದರ ಪಕ್ಕದಲ್ಲೇ ಸೆಕೆಂಡ್ ತ್ರಿಬಲ್ ಕ್ರೋಶನ ಮಾಡಬೇಕು. ಸೊ ಇಲ್ಲಿ ಟೋಟಲ್ 4 ತ್ರಿಬಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕಿ ಮತ್ತೆ 4 ತ್ರಿಬಲ್ ಕ್ರೋಶ ಮಾಡಿ ಲಾಸ್ಟಲ್ಲಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಇದು ಫಸ್ಟ್ ಸ್ಟೆಪ್ಪು. ಬೇಸ್ ಲೈನ್ ಅಂತ ಕೂಡ ನಾವು ಹೇಳ್ಬೋದು. ಇದು ಯಾವುದೇ ರೀತಿ ನಾವು ಚೈನ್ಸ್ ಹಾಕೋತಿಲ್ಲ, ಇದು ಡೈರೆಕ್ಟಾಗಿ ಆರ್ಚನೆ ಮಾಡ್ಕೋತಾ ಇದ್ದೀವಿ. ಸೊ ಇಲ್ಲಿ 4 ತ್ರಿಬಲ್ ಕ್ರೋಶ ಆಯಿತು. ಅದಾದಮೇಲೆ ಈಗ ನೀಡಲ್ ಮೇಲೆ 4 ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಮತ್ತು ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ನಾನಿಲ್ಲಿ ಹೀಗೆ ಕಂಟಿನ್ಯೂ ಆರ್ಚ್ಗಳನ್ನ ಹಾಕ್ಕೋಬೇಕು. ಸೊ ಇಲ್ಲಿ ಫಸ್ಟ್ ಈಗ ಸೆಕೆಂಡ್ ಆರ್ಚ್ ಹಾಕ್ತಿದ್ದೀನಲ್ಲ, 4 ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈ ಸೈಡ್ ಕೂಡ 4 ತ್ರಿಬಲ್ ಕ್ರೋಶ ಆದಮೇಲೆ ಎಕ್ಸ್ಟ್ರಾ ಒಂದು ಚೈನ್ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಆರ್ಚ್ನ. ಆರ್ಚ್ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಆ ಆರ್ಚ್ನ ಕಂಟಿನ್ಯೂ ಮಾಡಬೇಕು. ಸೊ ಇದೇ ರೀತಿ ಫಸ್ಟ್ ಸ್ಟೆಪ್ನ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಹೀಗೆ ಹಾಕ್ಕೋಬೇಕು. ಒಂದು ಆರ್ಚ್ ಹಾಕಬೇಕು, 3 ಚೈನ್ ಹಾಕಬೇಕು, ಮತ್ತು ಒಂದು ಆರ್ಚು 3 ಚೈನ್. ಸೊ ಇದೇ ರೀತಿ ಹಾಕ್ಕೊಳ್ಳಿ, ಎಂಡು ಆರ್ಚ್ ಬರೋ ರೀತಿ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಸ್ಟೆಪ್ಪಿಗೆ ನಾನಿಲ್ಲಿ ಅಪೋಸಿಟ್ ಕಲರ್ ಅಥವಾ ನಿಮ್ಮ ಸೀರೆಯಲ್ಲಿ ಯಾವ ಮ್ಯಾಚಿಂಗ್ ಕಲರ್ ಇರುತ್ತೆ ಆ ಕಲರ್ 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಲ್ಲಿ ನಾವೇನು ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಲಾಸ್ಟ್ 4th ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ಕಿಂತ ಮುಂಚೆ ಯಾವ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನಾವೇನು 3 ಚೈನ್ ಹಾಕಿರ್ತೀವಲ್ಲ ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದು ಈ ರೀತಿ ಲೆಂತಲ್ಲಿ ಎಳ್ಕೊಳ್ಳಿ. ಎಳ್ಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ.
ಸೊ ಲೆಂತಲ್ಲಿ ಎಳ್ಕೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಈಗ 3 ಚೈನ್ಸ್ ಹಾಕಿ ಈ ಮಾಡಿದ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು ಈ 3 ಚೈನ್ನ. ಸೊ ಇದು ಪಿಕಾಟ್ ಡಿಸೈನು, ಪಿಕಾಟ್ ಆಗುತ್ತೆ. ಇಲ್ಲಿ ಲೆಂತಲ್ಲೇ ಮಾಡ್ಕೊಳ್ಳಿ, ತುಂಬ ಚಿಕ್ಕದು ಮಾಡ್ಕೋಬೇಡಿ, ಅಂದರೆ ಅದು ಆರ್ಚದು ಶ್ರಿಂಕ್ ಆಗಿಬಿಡುತ್ತೆ. ಸೊ ಇಲ್ಲಿ ಲೆಂತಲ್ಲಿ ದಾರನ ಎಳ್ಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನಾವು ಫಸ್ಟ್ ಆರ್ಚಲ್ಲಿ ಮಾಡ್ಕೊಂಡ ಹಾಗೆ ಚಿಕ್ಕದು ಮಾಡ್ಕೋಬೇಡಿ, ಯಾಕಂದರೆ ಇಲ್ಲಿ ಆರ್ಚ್ ದೊಡ್ಡದು ಬರುತ್ತೆ. ಸೊ ಈ ಸೈಡ್ ಆರ್ಚಿಂದ ಆ ಸೈಡ್ ಆರ್ಚಿಗೆ ಅದು ರೀಚ್ ಆಗಬೇಕು ಅಂದರೆ ಇಷ್ಟು ಲೆಂತಲ್ಲಿ ಬರಲೇಬೇಕಾಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ತ್ರಿಬಲ್ ಕ್ರೋಶೆ ಮಾಡಬೇಕು. ತ್ರಿಬಲ್ ಕ್ರೋಶೆ ಮಾಡಿ ಪಿಕಾಟ್ ಮಾಡಬೇಕು 3 ಚೈನ್ ಹಾಕಿ. ಸೊ ಇಲ್ಲಿ ನಾನು ಟೋಟಲಾಗಿ 6 ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಆ 6 ಪಿಕಾಟ್ಸಲ್ಲಿ 3 ಪಿಕಾಟ್ ಆದಮೇಲೆ 1 ಬೀಡ್ ಆ್ಯಡ್ ಮಾಡಿ ಮತ್ತು 3 ಪಿಕಾಟ್ ಮಾಡ್ತೇನೆ. ಸೊ ನಿಮ್ಗೆ ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಂಟಿನ್ಯೂ 6 ಪಿಕಾಟ್ಸ್ನ ಮಾಡ್ಕೊಂಡು ಹೋಗಿ. ಸೊ ನಾನಿಲ್ಲಿ 3 ಪಿಕಾಟ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ 1 ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು ಸಿಲ್ವರ್ ಬೀಡ್ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ 3 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ, 3 ಸರ್ತಿ 2 ದಾರ ತೆಗೆದು ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಕಂಬ ಆದಮೇಲೆ 3 ಚೈನ್ ಹಾಕಿ ಆ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇದು ಪಿಕಾಟ್ ಆಗುತ್ತೆ ಆವಾಗ. ಸೊ ಮತ್ತೆ ಇಲ್ಲಿ ಈ ಸೈಡ್ 3 ಪಿಕಾಟ್ ಮಾಡಿದ್ದೀನಿ, 1 ಬೀಡ್ ಆ್ಯಡ್ ಮಾಡಿದ್ದೀನಿ. ಈಗ ಈ ಸೈಡ್ ಕೂಡ 3 ಪಿಕಾಟ್ಸ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಇನ್ನೂ ತುಂಬ ಸಾರಿ ಕುಚ್ಚು ಡಿಸೈನ್ಸ್ದು ವಿಡಿಯೋ ಇದೆ. ಸಿಂಪಲ್ ಸಾರಿ ಕುಚ್ಚು ಇದ್ದಾವೆ, ಗ್ರ್ಯಾಂಡ್ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ 3 ಪಿಕಾಟ್ಸ್ನ ಹಾಕ್ತಾಯಿದ್ದೀನಿ. ಇದು ಲಾಸ್ಟ್ 1 ಪಿಕಾಟು. ಸೊ 3 ಪಿಕಾಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದು ಆರ್ಚು. ಈಗ ಇದನ್ನು 6 ಪಿಕಾಟ್ಸ್ ಆದಮೇಲೆ ನೀವು 3 ಪಿಕಾಟು 1 ಬೀಡು 3 ಪಿಕಾಟು ಆದಮೇಲೆ ನೆಕ್ಸ್ಟು ಫಸ್ಟ್ ಆರ್ಚಲ್ಲಿ ಏನು 1 ಚೈನ್ ಹಾಕಿರ್ತೀವಲ್ಲ, 4 ತ್ರಿಬಲ್ ಕ್ರೋಶೆ ಆದಮೇಲೆ ಆ ಗ್ಯಾಪ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇನ್ನೂ ಒಂದು ಸರ್ತಿ ಅದೇ ಗ್ಯಾಪಲ್ಲಿನೇ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡಬೇಕು ಆ 1 ಚೈನಲ್ಲಿ. ಸೊ ನೀವು ಆ 1 ಚೈನ್ ಹಾಕೋದನ್ನ ಸ್ಕಿಪ್ ಮಾಡಬೇಡಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು ಡೈರೆಕ್ಟಾಗಿ. ಆ 3 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು 2 ದಾರ ಒಂದು ಮಾಡಿ ಆಮೇಲೆ 3 ಚೈನ್ ಹಾಕಿ ಆ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಇಲ್ಲೂ ಕೂಡ 3 ಪಿಕಾಟ್ಸು 1 ಬೀಡು 3 ಪಿಕಾಟ್ಸ್ ಹೀಗೆ ಹಾಕಬೇಕು. ಸೊ ನನ್ನ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಇಲ್ಲಿ ಸ್ಪೀಡ್ ಮಾಡಿ ತೋರಿಸ್ತಿದ್ದೀನಿ. ಬೇಕಂದರೆ ವಿಡಿಯೋನ ಸ್ಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಫಸ್ಟ್ ಆರ್ಚಲ್ಲಿ ಹಾಕಿದ್ನಲ್ಲ ಅದನ್ನ ಸ್ವಲ್ಪ ಹಿಂದೆ ಹೋಗಿ ನೋಡಿಕೊಂಡು ಅದೇ ರೀತಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಗೊತ್ತಿದ್ದರೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು 6 ಪಿಕಾಟ್ಸ್ನ ಮಾಡ್ತಾಯಿದ್ದೀನಿ. ಸೊ 6 ಪಿಕಾಟ್ಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. 3 ಪಿಕಾಟು 1 ಬೀಡು 3 ಪಿಕಾಟ್. ಇಷ್ಟಾದಮೇಲೆ ನೆಕ್ಸ್ಟ್ ಫಸ್ಟ್ ಹಾಕಿರ್ತೀವಲ್ಲ ಆ ಆರ್ಚಲ್ಲಿ 1 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಸೊ ಆ 1 ಚೈನ್ ಗ್ಯಾಪಲ್ಲಿ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಹೀಗೆ ಕಂಟಿನ್ಯೂ ಪೂರ್ತಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. ವಿತೌಟ್ ಕುಚ್ಚೆ ನನಗೆ ತುಂಬ ಚೆನ್ನಾಗಿ ಅನಿಸಿ ಕುಚ್ಚೋದೇನು ಕಟ್ಟಿಲ್ಲ ನಾನು. ಸೊ ವಿತೌಟ್ ಕುಚ್ಚೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲಾಸ್ಟಲ್ಲಿ ಈ ಪಿಕಾಟ್ ಹಾಕಿದ್ದ ಆರ್ಚ್ನ 1 ಚೈನಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತೀವಲ್ಲ, ಲಾಕ್ ಮಾಡಿದ ಮೇಲೆ 2 ಎಕ್ಸ್ಟ್ರಾ ಚೈನ್ಸ್ ಹಾಕಿ ಗಂಟು ಹಾಕ್ಕೊಳ್ಳಿ. ಸೊ ಫಸ್ಟ್ 1 ಏನಿದೆಯಲ್ಲ ಅದನ್ನು ಕೂಡ 2 ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ಳಿ. ಈಗ ಇದನ್ನು ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೀವು ಅದನ್ನು ಲಾಸ್ಟಲ್ಲಿ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ ದಾರಾನ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಈಸಿ ಇದೆ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಸೊ ಕುಚ್ಚಬೇಕಂದ್ರೆ ನೀವು ಎಲ್ಲಿ ಕಟ್ಕೋಬೇಕಂದ್ರೆ ಸೊ ಈ ರೀತಿ ತೋರಿಸಿದೆ ನೋಡಿ ನಾನು. ಈ ರೀತಿ ಕುಚ್ಚನ್ನ ಕಟ್ಕೊಳ್ಳಿ. ತುಂಬ ಕಡಿಮೆ ದಾರದ ಎಳೆಯಿಂದ ಕಟ್ಕೊಳ್ಳಿ. ತುಂಬ ಜಾಸ್ತಿ ಅದರಲ್ಲಿ ಸ್ಪೇಸ್ ಸಾಲೋದಿಲ್ಲ. 100-150 ಇಷ್ಟು ಕಟ್ಕೊಳ್ಳಿ. ಬೇಡ ಅಂದರೆ ಹೀಗೆ ಬಿಡಿ. ಕುಚ್ಚು ಬೇಕನ್ನೋರು ಪ್ರತಿಯೊಂದು ಆರ್ಚಿಗೆ ಕೂಡ ಕಟ್ಕೋಬೋದು. ಬೇಡ ಅಂದರೆ ಒಂದು ಆರ್ಚ್ಗೆ ಸ್ಕಿಪ್ ಮಾಡಿ ಒಂದು ಆರ್ಚಿಗೆ ಕಟ್ಕೋಬೋದು. ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.